ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಿಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡೀನಿ. ಮಕ್ಕಳು ಎಲ್ಲಿಗೆ ಮುಗಿತೈತಿ ಇವತ್ತಿನ ಲಾಗ್ ಅಂತ ನೋಡೋಣ. ಅದಕ್ಕಿಂತ ಮೊದಲು ಹೊಸ್ದಾಗಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿರಿ, ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ವಿ. ಅಡುಗೆ ಮನೆಯಂದು ಮುಗಿಸ್ಬಿಟ್ಟು ನಾನೊಂದು ಸ್ವಲ್ಪ ಮೊನ್ನೆ ಡಿ ಮಾರ್ಟಿಂದ ತೊಗೊಂಬಂದಿದ್ವಿ ನೋಡಿರಿ ಎಲ್ಲ ಸಾಮಾನು. ಈಗ ಇದ್ರಾಗ ಹಾಕಕ್ಕೆ ಇಡಕತ್ತೀನಿ. ಸ್ಟೀಲ್ ಬಾಕ್ಸ್ನಾಗ ಪಾಕೆಟ್ ಕಾಳುಗಳು ಎಲ್ಲ ಹಂಗೆ ಇಟ್ಟಿದ್ದೆ ನಾನು. ಬಾಕ್ಸ್ನಾಗ ಹಾಕಿಟ್ರಾಯ್ತು ಅಂತ. ಚಿಕ್ಕ ಚಿಕ್ಕ ಬಾಕ್ಸ್ ಇಲ್ಲ, ಹಾಗಾಗಿ ನಾನು ದೊಡ್ಡ ದೊಡ್ಡ ಬಾಕ್ಸ್ನಾಗ ಹಾಕಿಡಾಕತ್ತೀನಿ. ಈಗ ಹಾಕಿದ್ರೆ ಪ್ಲಾಸ್ಟಿಕ್ ಬಾಕ್ಸ್ನಾಗ ಹಾಕಿಡ್ಬೇಕಾ, ಹಂಗಾಗಿ ಬೇಡ, ಇದ್ರಾಗ ಹಾಕಿಟ್ರದು ಬೇಕಾದಾಗ ಯೂಸ್ ಮಾಡ್ಕೊಂಡು ಮತ್ತು ಹೊಳ್ಳಿ ಅದ ಬಾಕ್ಸ್ನಾಗ ಹಾಕಿಟ್ರಾಯ್ತು ಅಂತ ಇಡಾಕತ್ತೀನಿ. ಈಗ ತೋರಿಸ್ರಿ, ಇದ್ರ ತೋರಿಸ್ರಿ. ಇದು ನೀನು ಓಪನ್ ಮಾಡಿ. ಇದು ಶಾವಿಗೆ ಪಾಯಸ ಮಾಡಕ್ಕೆ ಸಪ್ರೇಟ್ ಇಟ್ಕೊಂಡಿನಿ. ಸುಳ್ಳು ಹೇಳ್ತಾರಲ್ಲ ಯಾರು? ನೋಡ್ರಿ, ಎಲ್ಲ ಬಾಕ್ಸಿಗೆ ಹಾಕಿಟ್ಟೆ. ಇನ್ನೇನು ರೂಮಿಗೆ ಬಂದೆ ನಾನು ಅಲ್ಲಿಂದ. ಯಾಕಂದ್ರೆ ನಾವು ಈ ಕಡೆ ಸೈಡ್ ಹಾಕಿವಿ ಫ್ರೆಂಡ್ಸ್. ಹಿಂಗೆ ಅಡ್ಡಿತ್ತು ಮುಂಚೆ, ಇವಾಗ ಕಿಟಕಿ ಸೈಡಿಗೆ ಸರಿಸ್ಬಿಟ್ಟು ಹಾಕಿದ್ದೀವಿ. ನೋಡ್ಬೋದು. ಯಾಕಂದ್ರೆ ಇಲ್ಲಿ ಹಿಂದ್ಗಡೆ ಗೋಡೆ ಕಡೆ ಕಾಣಿಸ್ತೈತೆ ನೋಡ್ರಿ. ಇದು ದಿಂಬಿನ ಹಿಂದ್ಗಡೆ ಬಟನ್ ಅದಾವು. ರಾತ್ರಿ ನಾವು ಎಲ್ಲ ಮಲ್ಕೊಂಡಾಗ ನಮಿತಾ ಮಲ್ಕೊಂಡ್ರೆ ನಾ ಮಲ್ಕೊಂಡ್ರೆ ಕಾಲು ಬಡಿದು ಫ್ಯಾನು ಮತ್ತು ಲೈಟು ಆನ್ ಆಗಿಬಿಡ್ತಿದ್ವು ರಾತ್ರಿ ಎಲ್ಲ. ಹಂಗಾಗಿ ಇದನ್ನು ಹೊಳಿಸ್ಬಿಟ್ಟು ಹಾಕೀವಿ. ಇಷ್ಟ ತೆಗಿಯಕ್ಕೆ ಬರ್ತೈತಿ, ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಹಿಂಗೆ ಹಾಕ್ಕೊಂಡಿವಿ. ನೋಡೋಣ. ಆಮೇಲೆ ಜಾಗನೂ ಕೂಡ ಜಾಸ್ತಿ ಉಳ್ದೈತಿ. ಒಂದು ದಿವಾನನೂ ಕೂಡ ಅಲ್ಲೇ ಹಾಕ್ಬೋದು ನಾವು. ಬೇಬಿ ಬೇಬಿ ಬೇಬಿ, ಹಾಯ್ ಬೇಬಿ. ಬೇಬಿ ಇಲ್ಲಿ, ಬೇಬಿ, ಹಾಯ್ ಬೇಬಿ. ಬೇಬಿ ಹಾಯ್. ಹಾಯ್ ಬೇಬಿ, ಬಾ. ನೋಡಿದ್ರಲ್ಲ, ನಮ್ಮ ನವ್ಯ ಬೇಬಿ ಅಂದ್ಬಿಟ್ಲೆ ಎಷ್ಟು ಖುಷಿ ಆಗ್ತಾಳ. ಒಂದೊಂದು ಸಲ ಒಂದೊಂದು ಥರ ಕರಿತಿರ್ತೀನಿ ಅಕ್ಕಿಗೆ ಪ್ರೀತಿಯಿಂದ. ಶನಿವಾರ ಅಲ್ವಾ, ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕಿದ್ವಿ ವಾಷಿಂಗ್ ಮಿಷಿನ್ಗೆ. ಆಮೇಲೆ ಬೆಳಿಗ್ಗೆ ನಾಷ್ಟಕ್ಕೆ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ತೆಗೆದಿಟ್ಟಿನಿ ನಾದಕ್ಕೆ.
ಅದ್ರ ಜೊತೆಗೆ ನೋಡ್ಬೋದು ರಾತ್ರಿನ ಮಾಡಿದ್ದೆ ನಾನು ಹೀರೆಕಾಯಿಗೆ ಹಾಕಿ ಅದಕ್ಕೆ ದಾಲನ್ನು ಮಿಕ್ಸ್ ಮಾಡಿಬಿಟ್ಟು ಪಲ್ಯ ಮಾಡಿದ್ದೆ ಫ್ರೆಂಡ್ಸ್. ಚಪಾತಿ ಜೊತೆ ಸೂಪರ್ ಒಳ್ಳೆ ಕಾಂಬಿನೇಷನು. ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ಕೊಂಡಿರ್ತೀನಿ ನೋಡಿರಿ. ಇವು ಉಂಡೆ ಪುಟಾಣಿ ಉಂಡೆ ಮತ್ತು ಶೇಂಗಾದ ಉಂಡೆ ನಮ್ಮ ತಂಗಿ ಕೊಟ್ಟು ಕಳಿಸಿದ್ಲು ಮೊನ್ನೆ. ಅವು ತಿಂದಾರ ಒಂದು ಸ್ವಲ್ಪ, ಇನ್ನೊಂದು ಸ್ವಲ್ಪ ಉಳ್ದಾವು. ನಮಿತಾ ಅವರಪ್ಪ ನಾನು ತಿಂದೀವಿ. ನಾವೇ ನೋಡ್ರಿ ಬಂದ್ಲು ಅಲ್ಲೇ ನಿಂತಾಳ. ಈಗ ನಾನು ನಾಷ್ಟ ಮಾಡಬೇಕು, ಆಕೆಗೆ ಹಸುವಾಗಿರುತ್ತೆ. ಇಬ್ಬರು ಫ್ರೆಶ್ ಅಪ್ ಆಗಿದ್ದೀವಿ, ಪಾತ್ರೆ ಎಲ್ಲ ತೊಳೆದು ಈಗ ಚಪಾತಿ ಮಾಡಬೇಕು ನೋಡ್ರಿ. ಈಗ ಆಲ್ರೆಡಿ ನಾನು ಉಳ್ಳಿ ಹರ್ಕೊಂಡು ಹಿಟ್ಟು ನಾದಿ ಆಲ್ರೆಡಿ ಉಳ್ಳಿ ಹರ್ಕೊಂಡು ಇಟ್ಕೊಂಡೀನಿ. ಚಪಾತಿ ಉಳ್ಳಿ ಚಿಕ್ಕ ಚಿಕ್ಕದು ಮಾಡ್ಕೊಂಡೀನಿ. ಒಂದೇ ಟೈಮ್ಗೆ 2 ಚಪಾತಿ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವು. ಒಂದು ಟೈಮಿಗೆ 2 ಚಪಾತಿ ಮಾಡ್ಬೋದು ಫ್ರೆಂಡ್ಸ್, ಬೇಗ ಬೇಗ ಆಕೈತಿ. ಅವಸರ ಇದ್ದಾಗಂತೂ ಒಂದು ಫಾಸ್ಟಾಗಿ ಮಾಡುವಂಥ ಒಂದು ರೆಸಿಪಿ ಚಪಾತಿ. ಇನ್ನೊಂದು ಟೈಪ್ ಮಾಡ್ತೀನಿ ನೋಡ್ರಿ ನಾನು, ಪರೋಟ ಟೈಪು. ಅದು ಒಂದು ಸ್ವಲ್ಪ ಟೈಮ್ ಭಾಳ ಹಿಡಿತೈತಿ ಫ್ರೆಂಡ್ಸ್. ಬಟ್ ಇದು ಟೈಮ್ ಹಿಡಿಯೋಂಗಿಲ್ಲ. ಕೆಬ್ನದ ಹಂಚಿನ ಮೇಲೆ ನಾನು ಮಾಡ್ತೀನಿ. ನಾನ್ ಸ್ಟಿಕ್ ಅಂತೂ ಯೂಸ್ ಮಾಡೋದೇ ಇಲ್ಲೀಗ, ಬಿಟ್ಬಿಟ್ಟಿನಿ ನಾನ್ ಸ್ಟಿಕ್. ನಾನ್ ಸ್ಟಿಕ್ ತವ ಇದ್ದು 2 ಹಾಕಿಬಿಟ್ಟೆ, ನಾನು ತೆಗೆದುಬಿಟ್ಟೆ ಅವನ್ನ. ಆಮೇಲೆ ನಾನ್ ಸ್ಟಿಕ್ದು ಒಂದು ಫ್ರೈ ಪ್ಯಾನು ಮತ್ತು ಒಂದು ಕಡಾಳಿಗೆ ಐತಿ. ನೋಡೋಣ ಅದನ್ನು ಯಾವಾಗ ತೆಗಿತೀನಿ ಹೇಳೋಕ್ಕಾಗಲ್ಲ. ಯೂಸ್ ಅಂತೂ ಮಾಡ್ತಾ ಇಲ್ಲ ನಾನು. ನೀವು ಕೂಡ ಅಷ್ಟೇ ಫ್ರೆಂಡ್ಸು, ನಾನ್ ಸ್ಟಿಕ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಎಲ್ಲ ನೋಡಿರಿ ಕರಿಗೆ ಅದು ಎಲ್ಲ ಮೇಲ್ಗಡೆ ಕೋಟ್ ಹಚ್ಚಿರ್ತಾರೆ ನೋಡಿರಿ, ಅದು ಅಡುಗೆ ಮಾಡ್ತಾ ಮಾಡ್ತಾ ಅದು ಎಲ್ಲ ಹೋಗಿಬಿಡುತ್ತೆ ಕೋಟ್ ಮ್ಯಾಗಿಂದು. ಅದೆಲ್ಲ ಎಲ್ಲಿ ಹೋಗುತ್ತೆ ಹೇಳ್ರಿ, ನಮ್ಮ ಹೊಟ್ಯಾಗ ಹೋಗ್ತೈತಿ, ಬೇರೆ ಇನ್ನೆಲ್ಲಿ ಹೋಗಲ್ಲ. ನಾವು ಮಾಡುವಂಥ ಅಡುಗೆ ಒಳಗೆ ಮಿಕ್ಸ್ ಆಗಿ ನಮ್ಮ ಹೊಟ್ಟೆ ಒಳಗೆ ಹೋಗ್ತೈತಿ. ಅದರಿಂದ ತುಂಬ ಹಾನಿ ಆಗುತ್ತಂತ ಫ್ರೆಂಡ್ಸು. ಕ್ಯಾನ್ಸರು, PCODC, ಆಮೇಲೆ ಥೈರಾಯ್ಡು, ಈ ಥರ ಎಲ್ಲ ಸಮಸ್ಯೆಗಳು ಬರ್ತಾವಂತ. ಹಾಗಾಗಿ ನಾನ್ ಸ್ಟಿಕ್ ಪಾತ್ರೆಗಳಿದ್ರೆ ಇವತ್ತಿಂದನೇ ನೀವು ಸ್ಟಾಪ್ ಮಾಡಿರಿ, ಅದ್ರಾಗ ಅಡುಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮನೆಯಲ್ಲೇ ಇರುವಂಥ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡ್ಕೊರಿ. ಇಲ್ಲಾಂದ್ರೆ ಮಣ್ಣಿನ ಮಡಿಕೆಗಳನ್ನು ಕೂಡ ಬರ್ತಾವೆ ಇವಾಗ, ಅದರಲ್ಲಿನೂ ಕೂಡ ಮಾಡ್ಬೋದು. ಸ್ಟೀಲ್ ಪಾತ್ರೆ ತೊಗೋಬೇಕು ಅಂತ ಅಂದ್ಕೊಂಡ್ರೆ ಸ್ಟೀಲ್ ಪಾತ್ರೆ ತೊಗೊಂಡು ಯೂಸ್ ಮಾಡಿಕೊಂಡು ಮಾಡಿರಿ. ಇಲ್ಲಾಂದ್ರೆ ಈ ಥರ ಕಬ್ಬಿಣದ ಪಾತ್ರೆಗಳೂ ಕೂಡ ಸಿಗ್ತಾವೆ. ನಮಗೆ ಯಾವುದು ನಮ್ಮ ಬಜೆಟ್ಗೆ ಯಾವುದು ಎಟ್ಕುತ್ತೆ ನೋಡಿರಿ, ಆ ಬಜೆಟಲ್ಲಿ ತೊಗೋಬೋದು. ಬಟ್ ನಾನ್ ಸ್ಟಿಕ್ ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅಲ್ಯೂಮಿನಿಯಮ್ಮು ಕೂಡ ಕರಗುತ್ತಂತ, ಅದ್ರದ್ದು ಕೂಡ ವೇಟು ನೋಡಿರಿ. ಬೇಕಂದ್ರೆ ನಾವು ತೊಗೊಂಡಾಗ ವೇಟ್ ಜಾಸ್ತಿ ಇರ್ತೈತಿ, ಅದನ್ನು ನಾವು ರಿಪೀಟ್ ಅಂದರೆ ವಾಪಸ್ ಕೊಡಬೇಕಾದ್ರೆ ಅದ್ರ ತೂಕ ಕಡಿಮೆ ಆಗಿರುತ್ತೆ. ಅಲ್ಯೂಮಿನಿಯಮ್ದು ಕೂಡ ಸಿಲ್ವರ್ದು ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ. ಹಂಗಾಗಿ ಅಲ್ಯೂಮಿನಿಯಮ್ಮು ಮತ್ತು ನಾನ್ ಸ್ಟಿಕ್ಕು ಎರಡು ಬಿಟ್ಟು ಬೇರೆ ಯಾವ ಕಬ್ಬಿಣ ಆಯಿತು, ಐರನ್ ಆಯಿತು, ಆಮೇಲೆ ಸ್ಟೀಲು, ಆಮೇಲೆ ಇನ್ನೊಂದು ಮಣ್ಣಿನ ಮಡಿಕೆ. ಇವಾಗ ಎಲ್ಲರೂ ಮಣ್ಣಿನ ಮಡಿಕೆ ಸ್ಟೀಲ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ಆಮೇಲೆ ಕಾಸ್ಟ್ ಐರನ್ನು ಪಾತ್ರೆಗಳಂತೂ ತುಂಬ ಕಾಸ್ಟ್ಲಿ. ನಮ್ಗೆ ನೀವು ಇಟ್ಕೋವಂಥವಂದರೆ ಮಣ್ಣಿನ ಮಡಿಕೆ ಮತ್ತು ಸ್ವಲ್ಪ ಕಡಿಮೆ ಅಂದರೆ ಸ್ಟೀಲ್ ಪಾತ್ರೆಗಳು ಫ್ರೆಂಡ್ಸ್. ಅವು ಕೂಡ ಜಾಸ್ತಿನೇ, ಬಟ್ ಏನು ಮಾಡೋಕ್ಕಾಗಲ್ಲ. ಎಲ್ಲೋ ದುಡ್ಡು ತಿಂದು ಏನೋ ತಿಂದು ಕಳೆದು ದುಡ್ಡು ಹಾಳು ಮಾಡ್ಕೊತೀವಿ. ಅದಕ್ಕೆ ಹಾಳು ಮಾಡೋದಕ್ಕಿಂತ ಈ ಥರ ನಮ್ಮ ಮನೆಯಲ್ಲೇ ಒಳ್ಳೆ ಪಾತ್ರೆಗಳನ್ನು, ಒಳ್ಳೆ ಫುಡ್ಡನ್ನು ತಯಾರಿಸ್ಬೋದು ಒಳ್ಳೆ ಪಾತ್ರೆಯಿಂದ. ನೋಡಿರಿ ಈಗ ಒಂದು ಚಪಾತಿ ರೆಡಿ ಆಯಿತು ನನಗೆ. ಇದು ಕಬ್ಬಿಣದ ಹಂಚು ನಮ್ಮ ಕಡೆ ಎಲ್ಲ ಇದೇ ಹಂಚಲ್ಲೇ ಮಾಡ್ತಾರೆ ರೀ ರೊಟ್ಟಿ ಮತ್ತು ಚಪಾತಿನ. ರುಚಿಯಾಗಿರ್ತವೆ ಭಾಳ. ನೀವು ನಾನ್ ಸ್ಟಿಕ್ದಾಗ ಮಾಡಿ ನೋಡಿರಿ, ಅದಂತರ ರುಚಿನೇ ಇರಲ್ಲ ಚಪಾತಿ. ನಾನಂಕರ್ ಇವಾಗ ಚಪಾತಿ ಮತ್ತು ರೊಟ್ಟಿನ ಎರಡೂ ಇದೇ ಹಂಚಿನಾಗ ಮಾಡ್ತೀನಿ. ರುಚಿ ಅಂತೂ ಸಖತ್ತಾಗಿರ್ತೈತಿ ಕಬ್ಬಿಣದ ಹಂಚಿನಾಗ ಮಾಡಿದ್ದು. ನೋಡಿರಿ ಇವಾಗ ಒಂದು ಟೈಮಿಗೆ 2 ಚಪಾತಿ ಅದು. 2 ಟೈಮ್ ಮಾಡೋದು ಒಂದೇ ಟೈಮ್ಗೆ ಮಾಡಿಬಿಡ್ಬೋದು ಫ್ರೆಂಡ್ಸ್. ನೋಡಿರಿ ಬಿಸಿ ಇದ್ದಾಗನೇ ಓಪನ್ ಮಾಡ್ಕೊಂಬಿಡ್ತೀವಿ ನಾವನ್ನ. ಮತ್ತು ಆಮೇಲೇನೋ ಬಿಡ್ತಾವೆ, ಅದೇ ಆ ಥರ ಏನಿಲ್ಲ. ಬಟ್ ನಮ್ಮೂರ ಸೈಡ್ ಎಲ್ಲ ಏನು ಮಾಡ್ತಾರೆ, ಬಿಸಿ ಇದ್ದಾಗ ಅವನ್ನ ಬಿಚ್ಕೊಂಡ್ಬಿಡ್ತಾರೆ. ಪದರ್ ಚಪಾತಿ. ಬೆಳಿಗ್ಗೆ ನಾಷ್ಟಕ್ಕೆ ಪದರ್ ಚಪಾತಿನೇ ಮಾಡಾಕತ್ತಿದ್ದೆ ಫ್ರೆಂಡ್ಸ್. ಈಸಿನೂ ಆಗುತ್ತೆ, ಆಮೇಲೆ ಬೇಗನೂ ಆಕೈತೆ ಅಂತ ಹೇಳ್ಬಿಟ್ಟು.
ನೋಡ್ರಿ ನಮ್ಮ ನವ್ಯನ ಒಳಗಡೆ ಕುಂದರ್ಸ್ಕೊಂಡಿದ್ದೆ ನಾನು. ಚೇರ್ ಹಾಕಿ ಅಲ್ಲೇ ಅಡುಗೆ ಮನೆಯಾಗ ಕುಂದರ್ಸ್ಕೊಂಡ್ಬಿಟ್ಟು ಆಕಿನ ಮಾತಾಡ್ಸ್ಕೊಂತ ಚಪಾತಿ ಮಾಡಾಕತ್ತಿದ್ದೆ. ನಮ್ಮ ಈತ ಸ್ಕೂಲಿಗೆ ಹೋಗಿದ್ಲು, ನಮ್ಮ ಮನೆಯವರು ಎದಕ್ಕೆ ಹೋಗಿದ್ರು ಹೊರಗೆ, ಹಾಗಾಗಿ ಆಕಿನ ಒಳಗೆ ನನ್ನ ಹತ್ರ ಕುಂದರ್ಸ್ಕೊಂಡು ಚಪಾತಿ ಮಾಡಾಕತ್ತಿದ್ದೆ. ನೋಡ್ರಿ ಈಗ ಚಪಾತಿ ಎಲ್ಲ ರೆಡಿ ಆದವು. ಚಪಾತಿ ಮಾಡೋದಾದಮೇಲೆ ತೋರಿಸ್ತೀನಿ ನೋಡ್ರಿ. ಇಷ್ಟಕೊಂಡೆ ಚಪಾತಿಗೆ ಭಾಳ ತೆಳ್ಳಗಿರ್ತಾವೆ ಫ್ರೆಂಡ್ಸ್ ಚಪಾತಿ, ಅಷ್ಟೇ ಸಾಫ್ಟಾಗಿರ್ತವೆ. ಮುಚ್ಚಿಟ್ಬಿಡ್ಬೇಕು, ಕೆಳಗಡೆ ಒಂದು ಬಟ್ಟೆ ಹಾಕಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಟ್ರೆ ಸೂಪರಾಗಿರ್ತವೆ, ಮೆತ್ತಗಿರ್ತವೆ. ಆಮೇಲೆ ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ರೂ ಇನ್ನೂ ಚೆನ್ನಾಗಿರ್ತವೆ. ಈಗ ನೋಡಿರಿ ಚಪಾತಿನ ನಾನು ಊಟಕ್ಕೆ ಹಾಕ್ಕೊಳಕತ್ತೀನಿ. ಅದ್ರ ಚಪಾತಿ ಜೊತೆಗೆ ಏನೆಲ್ಲ ವೆರೈಟಿ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಮತ್ತು ತೊಗರಿಬೇಳೆ ಹಾಕಿಬಿಟ್ಟು ನಾನು ಪಲ್ಯ ಮಾಡಿದ್ದೆ. ನೈಟ್ ಮಾಡಿದ್ದೆ, ಅದು ಚಪಾತಿಗಂತನೇ ಮಾಡಿದ್ದೆ ನಾನು. ಬಟ್ ಅದು ಏನಾಯ್ತು ಅಂದ್ರೆ ರಾತ್ರಿ ಚಪಾತಿ ಮಾಡೋಕ್ಕಾಗಲಿಲ್ಲ, ಬರೀ ಅನ್ನ ಮಾಡಿಬಿಟ್ಟೆ. ಈಗ ನಾ ಹಾಗಾಗಿ ಬೆಳಿಗ್ಗೆನ ಚಪಾತಿ ಮಾಡೀನಿ. ಅದ್ರ ಜೊತೆಗೆ ಪಲ್ಯದ ಜೊತೆಗೆ ಅಗಸೆ ಚಟ್ನಿ ಮತ್ತು ಶೇಂಗಾ ಚಟ್ನಿ ಪುಡಿ ಮಾಡಿದ್ದೆ ಫ್ರೆಂಡ್ಸ್. ಇವು ಅಗಸೆ ಚಟ್ನಿ ಮತ್ತು ಶೇಂಗಾ ಚಟ್ನಿ ರೆಸಿಪಿನ ನಾನು ವಿಡಿಯೋದಲ್ಲಿ ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ಕೊಂಡಿನಿ ನೋಡಿರಿ. ಅದ್ರ ಜೊತೆಗೆ ಈಗ ಒಂದು ಸ್ವಲ್ಪ ನಾನು ಉಪ್ಪಿನಕಾಯಿ ತೊಕ್ಕು, ಮಾವಿನಕಾಯಿ ತೊಕ್ಕು ಅಂತಾರೆ, ಅದನ್ನು ಹಾಕ್ಕೊಂಡಿನಿ. ಸೂಪರಾಗಿತ್ತು ಫ್ರೆಂಡ್ಸು ರೆಸಿಪಿ. ಊಟ ಎಲ್ಲ ಚೆನ್ನಾಗಿತ್ತು. ಈಗ ನವ್ಯಾಗ ತಿನ್ನಿಸ್ಬೇಕು ನಾನು ಫಸ್ಟು. ಅಕ್ಕಿ ತಿನ್ನಿಸಿ ನಾನು ಕೂಡ ತಿನ್ನಬೇಕು. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿರಿ. ಸೂಪರಾಗಿತ್ತು. ನೋಡ್ರಿ ಅಮಾವಾಸ್ಯೆ ಇತ್ತಲ್ಲ, ನಿನ್ನೆ ಅಮಾವಾಸ್ಯೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ. ದೇವ್ರ ತಲೆ ಸ್ನಾನ ಮಾಡಿಬಿಟ್ಟು ದೇವ್ರ ವಸ್ತುಗಳನ್ನು ಎಲ್ಲ ಕ್ಲೀನ್ ಮಾಡಿಟ್ಟು ಇಡಾಕತ್ತೀನಿ ಒರೆಸಿ. ಆಮೇಲೆ ಹೂವು, ಹಣ್ಣು, ಕಾಯಿ, ಅಮಾವಾಸ್ಯೆಗೆ ಕಾಯಿ ಚೇಂಜ್ ಮಾಡ್ತೀನಿ ನೋಡ್ರಿ. ನಾನು ಪ್ರತಿ ಅಮಾವಾಸ್ಯೆಗೂ ಕಾಯಿ ಚೇಂಜ್ ಮಾಡಿ ಹೊಸ ಕಾಯಿ ಇಡ್ತೀನಿ. ಹಂಗಾಗಿ ಅಮಾವಾಸ್ಯೆ ಪೂಜೆ ಮಾಡ್ತಾಯಿದ್ದೆ, ಸಾಯಂಕಾಲ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಹಿಂದಿನ ಶುಕ್ರವಾರ ದಿವಸ ಕಳಸನೂ ತೆಗಿಯೋಕ್ಕಾಗಲ್ಲ, ಏನಿಲ್ಲ. ಹಾಗಾಗಿ ಅಮಾವಾಸ್ಯೆ ದಿವಸನೂ ಕೂಡ ಕಳಸ ತೆಗಿಬಾರ್ದು ಅಂತಾರೆ. ಹಿಂದಿನ ದಿವಸ ಶುಕ್ರವಾರ ಇತ್ತು, ಹಾಗಾಗಿ ಅವಾಗ ತೆಗಿಯೋಕ್ಕಾಗಲಿಲ್ಲ. ಪರವಾಗಿಲ್ಲ, ದೇವ್ರು ಮಾಡಿದ್ದಾಗತ್ತೆ ಅಂತ ಹೇಳ್ಬಿಟ್ಟು ಶನಿವಾರ ದಿವಸ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ನೋಡ್ರಿ. ಇವಾಗ ಪೂಜೆ ಆಯಿತು ನೋಡ್ಬೋದು. ಎಲ್ಲ ಪೂಜೆ ಆದಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡಿದ್ದೆ ಪೂಜೆ ಫ್ರೆಂಡ್ಸು. ಸೂಪರಾಗಿ ಬಂದಿತ್ತು ಪೂಜೆ. ನೋಡ್ಬೋದು, ಚೆನ್ನಾಗಿ ಕಾಣಿಸ್ತೈತಿ. ಎಲ್ಲ ವಸ್ತುಗಳನ್ನು ತಿಕ್ಕಿ ಒರೆಸಿ ಪೂಜೆ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ ನೋಡ್ರಿ. ಇನ್ನು ಕಾಯಿ ಒಡೆದಿದ್ದಿಲ್ಲ ನಾನು. ಕಾಯಿ ಒಡೆಯೋದಕ್ಕಿಂತ ಮುಂಚೆನೇ ಈ ವಿಡಿಯೋ ಮಾಡ್ಕೊಂಡಿದ್ದೆ. ತುಂಬ ನನಗೆ ಖುಷಿ ಆಗುತ್ತೆ ನಾ ಮಾಡಿದ ಪೂಜೆ ನೋಡಿಬಿಟ್ಟು. ನೋಡ್ರಿ ಈಗ ನಾನು ಕಾಯಿ ಹೊಡೆದ್ಬಿಟ್ಟು ಮತ್ತೊಂದು ಸಲ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಳೆ ಕಾಯಿ ಇಟ್ಟಿರ್ತೀನಿ ನೋಡ್ರಿ ಕಳ್ಸಕ್ಕೆ, ಅದನ್ನು ಹೊಡೆದ್ಬಿಟ್ಟು ಈ ರೀತಿ ಪೂಜೆ ಮಾಡ್ತೀನಿ ನಾನು ಪ್ರತಿ ಅಮಾವಾಸ್ಯೆಗೂ ಕೂಡ. ಪೂಜೆ ಇಷ್ಟ ಆಯಿತು ಅಮಾವಾಸ್ಯೆದು. ಪೂಜೆ ಆದಮೇಲೆ ನೋಡ್ಬೋದು ನವ್ಯ ಅಂತೂ ತುಂಬ ಅಳ್ತಾ ಇದ್ಲು. ಯಾಕಂದ್ರೆ ಆಕಿ ಮಧ್ಯಾಹ್ನ ನಿದ್ದೆ ಮಾಡಿದ್ದಿಲ್ಲ. ಶನಿವಾರ ಅಲ್ವಾ, ನಮಿತಾ ಅವ್ರ ಅಪ್ಪ ಇಬ್ಬರು ಮನ್ಯಾಗ ಇರ್ತಾರೆ. ಅವರಿದ್ದರು ಅಂದ್ರೆ ಈಕಿ ಏನೈತಿ ಮಕ್ಕೊಳೋದೇ ಇಲ್ಲ. ಒಂಚೂರು ಸೌಂಡ್ ಆದರೆ ಎದ್ದು ಕೂತ್ಕೊಂಡ್ಬಿಡ್ತಾಳೆ. ಹಾಗಾಗಿ ಕಾಲು ನೋಸಾಗತ್ತವೋ ಏನಪ್ಪ ಪಾಪ ಅಂತ ಹೇಳ್ಬಿಟ್ಟು ಕಾಲು ಇಸ್ಕಾಕತ್ತೀನಿ. ಟಿ ವಿ ನೋಡ್ಕೊತನೂ ಹತ್ಕೊತ ಕುಂತ್ಬಿಟ್ಟಿದ್ಲು. ರಾತ್ರಿಗೆ ಅಡುಗೆ ಕೂಡ ಮಾಡಬೇಕಾಗಿತ್ತು ನಾನು. ಆಕಿ ಅಳಾಕತ್ತಿದ್ಲು ನೋಡ್ರಿ, ಹಾಗಾಗಿ ಆಕಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಾಕತ್ತಿದ್ದೆ. ಅಕ್ಕಿನ ಕಳ್ಸಕ್ಕೆ ಇಟ್ಟಿರ್ತೀನಿ ನೋಡ್ರಿ, ಅಂತ ತೆಗೆದು ಈಗ ಅದ್ರದ್ದು ಏನಾದರೂ ಅಡುಗೆ ಮಾಡ್ಬೇಕಂತ ಹೇಳಿಬಿಟ್ಟು ಮರಕ್ಕೆ ಹಾಕಿಟ್ಟಿನಿ. ಪಾತ್ರೆ ಇಷ್ಟು ತೊಳೆದಿತ್ತು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.